ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಗಿಡಗಳನ್ನ ನಾವು ಯಾವ ರೀತಿ ಮನೆಗಳಲ್ಲೇ ಬೆಳೆಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಥರ ಉದ್ದದಾಗಿ ಬೆಳೆದಿರುವಂತಹ ಸೇವಂತಿಗೆ ಗಿಡಗಳಲ್ಲಿ ನಾವು ಅದ್ರ ಕುಡಿಗಳನ್ನ ಕಟ್ ಮಾಡಿಕೊಂಡು ಕತ್ತರಿಲಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲಾದ್ರೂ ಜಿಗಿಟ್ಕೋಬೋದು. ಅದೇನು ಇದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ, ಆಪ್ಷನ್ ಏನಿಲ್ಲ. ಅದರಲ್ಲಿ ನಾವು ಕುಡಿನ ಕಿತ್ಕೊಂಡು ಅದನ್ನು ನಾವು ಈ ರೀತಿ ಒಂದು ಟಬ್ಗಾಗಿರ್ಬೋದು ಅಥವಾ ನೆಲದ ಮೇಲೆ ಹಾಕಿರ್ಬೋದು, ನೀವು ಎಲ್ಲಿ ಬೇಕಾದರೂ ಅದನ್ನು ಹಾಕ್ಕೋಬೋದು. ಅದ್ರ ಕುಡಿನ ಕಿತ್ಬಿಟ್ಟು ನಾನು ಈ ಡಬ್ಬಲ್ಲಿ ಒಂದಷ್ಟು ಸಸಿಗಳನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಕಟ್ಟಿಂಗ್ಸ್ನೇ ನಾನು ಹಾಕಿರೋದು. ನೋಡಿ, ಈ ರೀತಿ ಒಂದು 25 ಡೇಸ್ಗೆಲ್ಲ ಫುಲ್ ಈ ಥರ ಕಟ್ಟಿಂಗ್ಸು ಬೇರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ರೀತಿ ನಾವು ಯಾವುದೇ ಒಂದು ಸೇವಂತಿಗೆ ಗಿಡನ ನಾವು ಇದರಿಂದ ನರ್ಸರಿಯಿಂದ ತೊಗೊಂಬಂದಾಗ್ಲೂ ಅದು ಮೊಗ್ಗು ಬಿಡುವ ಮುಂಚೆನೇ ಅದರ ಕುಡಿನೆಲ್ಲ ನಾವು ಕಿತ್ತು ಈ ರೀತಿಯಾಗಿ ನಾಟಿ ಥರ ಮಾಡಿಕೊಂಡ್ರೆ ನಾವು ಗಿಡಗಳನ್ನ ಒಂದಕ್ಕಿಂತ ಜಾಸ್ತಿ ಹೆಚ್ಚಿಸ್ಕೋಬೋದು. ನಮ್ಮ ಹತ್ರ ಒಂದೇ ಒಂದು ಸೇವಂತಿಗೆ ಗಿಡ ಇದೆ ಅಂತ ಅಂದರೆ ಅದು ಚೆನ್ನಾಗಿ ಬೆಳೆದಾಗ ಮೊಗ್ಗು ಬರುವ ಮುಂಚೆನೇ ನಾವು ಅದ್ರ ಕುಡಿನ ಕಿತ್ತು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡಗಳೆಲ್ಲ ಕಟ್ಟಿಂಗ್ಸು ಕೂಡ ಬರ್ತವೆ. ನೋಡಿ, ನಾನು ಇಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೆ, ಅವೆಲ್ಲವೂ ಕೂಡ ಬಂದಿದ್ದಾವೆ. ನಾನು ಸ್ವಲ್ಪ ಲೇಟಾಗೂ ಒಂದು 5-6 ಡೇಸಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ, ಅವ್ಯಾವು ಇನ್ನೂ ಬಂದಿಲ್ಲ. ಒಂದು 10 ಗಿಡದಷ್ಟು ಬಂದಿಲ್ಲ, ಇದ್ದಿದ್ದೆಲ್ಲ ಬಂದಿದೆ. ನಾನು ಇದನ್ನು ಬೇರೆ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ಮಧ್ಯದಲ್ಲಿ ರೋಸ್ ಗಿಡದ ಕಡ್ಡಿಗಳನ್ನ ಸ್ವಲ್ಪ ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ, ಗ್ಯಾಪ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಂದೊಂದು ಹಾಕಿದ್ದೀನಿ. ಅವು ಕೂಡ ಚಿಗುರು ಬಿಡುತ್ತವೆ. ಕಟ್ಟಿಂಗ್ಸ್ನ ಹಾಕ್ಕೊಂಡು ನಾನು ಜಾಸ್ತಿ ಹೂವಿನ ಗಿಡಗಳನ್ನ ನನ್ನ ಮನೆ ಹತ್ರ ಈ ರೀತಿಯೇ ನಾನು ಬೆಳೆಸ್ಕೊಳ್ಳೋದು. ಒಂದು ಸೇವಂತಿಗೆ ಗಿಡ ಇದ್ದರೆ ನಮ್ಮ ಹತ್ರ ಸಾಕು, ನಾವು ಎಷ್ಟೊಂದು ಸೇವಂತಿಗೆ ಸಸಿಗಳನ್ನ ಹೆಚ್ಚಿಸ್ಕೋಬೋದು ಈ ಕಟ್ಟಿಂಗಿಂದ. ತುಂಬ ಜನಕ್ಕೆ ಕಟ್ಟಿಂಗ್ ಹೇಗೆ ಹಾಕ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಕುಡಿನ ಕಿತ್ಬಿಟ್ಟು ನಾವು ಈ ರೀತಿ ಒಂದು ಇದಕ್ಕೆ ಹಾಕ್ಕೊಂಡ್ರೆ ಸಾಕು, ಅದು ಬೇರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಸೇವಂತಿಗೆ ಗಿಡಗಳು ಬರೋದಿಲ್ಲ, ಕೆಲವೊಂದು ಬರ್ತವೆ. ನಾವು ಬರ್ದೇ ಹೋಗಲಿ, ಒಂದು ಸಲ ಟ್ರೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಟ್ಟಿಂಗ್ಸ್ನೊಳಗೆ ನನ್ನ ಹತ್ರ ಎಷ್ಟು ಕಲರ್ಸ್ ಸೇವಂತಿಗೆ ಗಿಡಗಳಿದೆಯೋ ಅದನ್ನೆಲ್ಲ ನಾನು ಹಾಕ್ಕೊಂಡಿದ್ದೆ. ಅವೆಲ್ಲವೂ ಕೂಡ ಬಂದಿದ್ದಾವೆ, ಯಾವುವು ಮಿಸ್ ಆಗಿಲ್ಲ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನೋಡಿ, ಎಲ್ಲ ಬೇರು ಬಿಟ್ಟಿದ್ದಾವೆ ಇವಾಗ. ಇಷ್ಟು ಸೇವಂತಿಗೆ ಸಸಿಗಳನ್ನ ನಾನು ಹಾಕ್ಕೊಂಡಿದ್ದು ಒಂದು ಟಬ್ಗೆ ವೀಡಿಯೋ ಮಾಡೋದಕ್ಕೆ ಅಂತಲೇ ಹೇಳ್ಬಿಟ್ಟು ನಾನು ಈ ರೀತಿ ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಕಟ್ಟಿಂಗ್ಸ್ನ ಹಾಕ್ಕೊಂಡಿರೋದು, ಯಾಕೆಂದರೆ ನನಗೆ ಗಿಡದಲ್ಲೇ ಸೇವಂತಿಗೆ ಗಿಡಗಳು ಬರ್ತಾನೆ ಇರ್ತವೆ. ನಾನು ಅದನ್ನೇ ಕಿತ್ಕೊಂಡು ಬೇರೆ ಕಡೆ ಬೇರೆ ಪಾಟ್ಗಳಿಗಾಗಿರ್ಬೋದು ಅಥವಾ ನಾನು ಜಾಸ್ತಿ ಕೈ ತೋಟದಲ್ಲೇ ನೆಲದಲ್ಲೇ ಜಾಸ್ತಿ ಹಾಕ್ಕೊಳ್ತಾ ಇರೋದು. ಇವಾಗ ನಾನು ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಪಾಟ್ಗೆ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರೋದು. ನಾನು ಪಾಟಲ್ಲಿ ಜಾಸ್ತಿ ಹೂವಿನ ಗಿಡ ಹಾಕ್ಕೊಂಡಿರಲಿಲ್ಲ, ಈಗ ಸ್ವಲ್ಪ ಪಾಟ್ಗಳಲ್ಲೂ ಸ್ವಲ್ಪ ಜಾಸ್ತಿ ಹೂವಿನ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪಾಟಲ್ಲಿ ಹಾಕ್ಕೊಳ್ಳೋರು ಅಥವಾ ನೆಲದ ಮೇಲೆ ಹಾಕ್ಕೊಳ್ಳೋರು ಕೂಡ ಈ ರೀತಿಯಾಗಿ ಹಾಕ್ಕೊಂಡ್ರೆ ಗಿಡಗಳು ಯಾವುದೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿ ಬರ್ತವೆ. ಈ ಒಂದು 10 ಗಿಡದ ಕಟ್ಟಿಂಗ್ಸ್ ಮಾತ್ರ ಅದು ಬೇರು ಬಂದಿಲ್ಲ, ಇದು ಸ್ವಲ್ಪ ಲೇಟಾಗಿ ಹಾಕಿದೆ. ನಾನು ಚಿಗುರು ಹೊಡೆದಾಗ ಒಂದು ಗಿಡದಲ್ಲಿ ಚೆನ್ನಾಗಿ ಬಂದಿತ್ತಲ್ಲ ಅಂದ್ಬಿಟ್ಟು ಅದನ್ನು ಕಟ್ಟಿಂಗ್ಸ್ನ ನಾನು ಹಾಕ್ಕೊಂಡಿದ್ದೆ ಇಲ್ಲಿ. ಅವೆಲ್ಲ ಇನ್ನೂ ಸ್ವಲ್ಪ ಲೇಟ್ ಬರೋದು, ಇನ್ನೂ ಒಂದು 5 ಡೇಸ್ ಆಗಿದೆ, ಅದಕ್ಕೆ ಇನ್ನೂ ಒಂದು 20 ಡೇಸ್ ಬೇಕು ಈ ರೀತಿ ಬೇರು ಬಿಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಟಿದ್ದಾವೆ ಅಂತ. ಇದರಲ್ಲಿ ನನಗೆ 3 ಕಲರ್ ಇದೆ, 3 ಕಲರ್ಸ್ನ ನಾನು ಹಾಕ್ಕೊಂಡಿದ್ದು. ಇವಾಗ ಇಂಗ್ಲಿಸ್ಕೊಂಡಿದ್ದೀನಿ ನಾನು ಯಾವ್ಯಾವ ಕಲರ್ಗಳು ನಾನು ಹಾಕ್ಕೊಂಡಿದ್ದೆ, ಅದು ನಮಗೆ ಗೊತ್ತಾಗುತ್ತೆ. ಒಂದು ಸೇವಂತಿಗೆ ಗಿಡ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಇದೇ ಕಲರು ಅಂತ. ನೋಡಿ, ನಾನು ಈ ಗಿಡದಲ್ಲೆಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಗಿಡ ಚಿಗುರು ಹೆಂಗೆ ಯಾವ ರೀತಿ ಬಂದಿದೆ ಅಂತ. ನಾನು ಇದರಲ್ಲೇ ಒಂದು ಗಿಡದಲ್ಲೇ ಅಷ್ಟು ಸಸಿಗಳನ್ನ ಹೆಚ್ಚಿಸ್ಕೊಂಡಿರೋದು. ಈ ಕಟ್ ಮಾಡ್ಕೊಂಡಿರೋ ಈ ಕುಡಿ ಇದ್ದರೆ ಸಾಕು, ನಾವು ಸೇವಂತಿಗೆ ಗಿಡಗಳನ್ನ ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕಟ್ಟಿಂಗ್ಸ್ನ ಯಾವ ರೀತಿ ಹಾಕ್ಕೊಳ್ತಾರೆ ಅಂತ. ಅದು ತುಂಬಾ ಸುಲಭ. ನಾವು ಕಟ್ಟಿಂಗ್ಸ್ಗಳನ್ನ ಈ ರೀತಿಯಾಗಿ ಹಾಕ್ಕೊಳ್ಳೋದು, ನಾನು ತೋರಿಸಿರೋ ರೀತಿಯೇ ಹಾಕ್ಕೊಳ್ಳೋದು. ಅದಕ್ಕೆ ಬೇರೆ ಯಾವ ಇದೂ ಕೂಡ ಮಾಡೋದಿಲ್ಲ. ನರ್ಸರಿಗಳಲ್ಲೂ ಕೂಡ ಇಷ್ಟೇ, ಆದರೆ ಅವರು ಜಾಸ್ತಿ ಕೋಕೋಪೀಟ್ ಆಗಿರ್ಬೋದು ಅಥವಾ ವಾರ್ಮಿ ಕಾಂಪೋಸ್ಟು ಆ ರೀತಿಯಾಗಿ ಬೆಳೆಸೋದ್ರಿಂದ ಅವರು ಬೇಗನೆ ಗಿಡಗಳು ಚೆನ್ನಾಗಿ ಬರ್ತವೆ. ನಾವು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿ ಈ ರೀತಿ ಕಟ್ಟಿಂಗ್ಸ್ಗಳನ್ನ
ಹಾಕ್ಕೊಂಡ್ರೆ ಎಲ್ಲ ಗಿಡಗಳು ನಾವು ಮನೇಲೇ ಜಾಸ್ತಿ ಹೆಚ್ಚಿಸ್ಕೋಬೋದು. ನೋಡಿ ನಾನು ಎಷ್ಟೊಂದು ಕಟಿಂಗ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಮೊಗ್ಗು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಕಟಿಂಗ್ಸ್ನ ಬಿಟ್ಟುಬಿಟ್ಟಿದ್ದೀನಿ, ಹಾಕ್ಕೊಳ್ತಾಯಿಲ್ಲ. ಈಗ ಹಾಕಿರೋವನ್ನ ಬಂದಿದ್ದಾವಲ್ಲ, ಇದಕ್ಕೆ ಒಂದೆರಡು ಕಟಿಂಗ್ಸ್ನ ಹಾಕಿದ್ದೆ ಕವರ್ಗೆ, ಅವು ಕೂಡ ಚೆನ್ನಾಗಿ ಬಂದಿವೆ. ಅವನ್ನೆಲ್ಲ ಫುಲ್ ಇವಾಗ ನಾನು ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಇವನು ಕವರಲ್ಲಿ ಕಟಿಂಗ್ಸ್ ಇಟ್ಟಿದೆ, ಫಸ್ಟು ಸ್ಟಾರ್ಟಿಂಗ್ ಬರಲ್ವ ಅಂದ್ಬಿಟ್ಟು ಇವಾಗ ಬಂದಿದ್ದಾವೆ. ಅವನ್ನ ನಾನು ಇವಕ್ಕೆ ಮಣ್ಣು ತುಂಬ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ರೋ ಬ್ಯಾಗ್ಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಇವೆಲ್ಲ ನಾನು ಒಂದೊಂದು ಕಲರ್ನೇ ಒಂದೊಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಲರು 3 ಕಲರ್ ಇದೆಯಲ್ಲ, ಆ 3 ಕಲರ್ನ ನಾನು ಬೇರೆ ಬೇರೆ ಬ್ಯಾಗ್ಗಳಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಇಷ್ಟೇ ಕಟಿಂಗ್ಸ್ನ ಹಾಕ್ಕೊಳ್ಳೋದು. ಇದಕ್ಕೆ ಬೇರೆ ರೀತಿ ಯಾವುದೇ ರೀತಿಯಾದಂತಹ ಬೇರೆ ವೀಡಿಯೋಗಳಲ್ಲೆಲ್ಲ ನೋಡಿದ್ದೀರಲ್ವ ನೀವು ಯಾವ ರೀತಿ ಕಟಿಂಗ್ಸ್ನ ಹಾಕ್ಕೊಳ್ಳೋದು ಅಂತ. ಕುಡಿನ ಕಟ್ ಮಾಡಿಬಿಟ್ಟು ಬರೀ ಇಷ್ಟು ಕೆಲಸ ಮಾಡಿದ್ರೆ ಸಾಕು. ಗಿಡಗಳು, ಸೇವಂತಿಗೆ ಗಿಡಗಳನ್ನ ನಾವು ಎಷ್ಟು ಬೇಕಾದರೂ ಹೆಚ್ಚಿಸ್ಕೋಬೋದು ನಮ್ಮ ಗಾರ್ಡನ್ನಲ್ಲಿ. ಒಂದು ಸಸಿಯಿಂದ ನಾವು ವರ್ಷ ಪೂರ್ತಿ ಹೂ ಬಿಡೋ ಥರ ಮಾಡಬೇಕು ಅಂತ ಅಂದರೆ ಈ ರೀತಿ ಅದು ಮೊಗ್ಗು ಬರೋಷ್ಟರಲ್ಲೇ ನಾವು ಕಟಿಂಗ್ಸ್ನ ಹೆಚ್ಚಿಸ್ಕೋಬೇಕು ಸ್ನೇಹಿತರೆ. ಇಷ್ಟು ನಾನು ಎಲ್ಲದಕ್ಕೂ ಕೂಡ ಒಂದೊಂದಕ್ಕೆ ಇದಕ್ಕೆ 5-6 ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಗುಚ್ಚಿಯಾಗಿ ಬಂದರೆ ಸೇವಂತಿಗೆ ಗಿಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ನಾನು ಒಂದು 3 ಕಟಿಂಗ್ಸ್ ಇಟ್ಟಿದೆ. ಅವೆಲ್ಲ ಈಗ ಎಷ್ಟು ದೊಡ್ಡ ಆಗಿಬಿಟ್ಟಿದೆ ನೋಡಿ ಅಲೆನೆಯ. ಇದು ಫಸ್ಟು ಟೈಮ್ ನಾನು ಇಟ್ಟಿರೋಂತಹ ಕಟಿಂಗ್ಸು. ನಾನು ಬೇರೆಯವ್ರು ಹಾಕಿರೋ ವೀಡಿಯೋ ನೋಡೇ ನಾನು ಕಟಿಂಗ್ಸ್ ಇಟ್ಟಿದ್ದು. ನನಗೂ ಗೊತ್ತಿರಲಿಲ್ಲ ಕಟಿಂಗ್ಸ್ ಇಟ್ಟರೆ ಬರುತ್ತೆ ಗಿಡ ಅಂತ, ನನಗೆ ಗೊತ್ತಿರಲಿಲ್ಲ. ಆದರೂ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು 3 ನಾನು ಕವರಲ್ಲಿ ಹಾಕ್ಕೊಂಡಿದ್ದು. ಇದು ಫಸ್ಟ್ ಟೈಮ್ ಬಂದ ಮೇಲೆ ನಾನು ಬೇರೆ ಇದಕ್ಕೆ ಹಾಕ್ಕೊಂಡಿದ್ದು ಕಟಿಂಗ್ಸ್ನ. ಈ ರೀತಿ ಮಾಡೋದ್ರಿಂದ ಕಟಿಂಗ್ಸ್ಗಳು ಯಾವುದೂ ಹಾಳಾಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋನ, ಕಟಿಂಗ್ಸ್ನ ಯಾವ ರೀತಿ ಹಾಕ್ಕೊಂಡ್ರೆ ಗಿಡಗಳು ಬರ್ತವೆ ಸೇವಂತಿಗೆ ಗಿಡಗಳು ಅಂತ. ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.